ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ್ ರೆಡ್ ಆ್ಯಂಡ್. ಸ್ನೇಹಿತರೆ, ಇವತ್ತು ಇನ್ನೊಂದು ವಿಶೇಷವಾದ ಒಂದು ದೇವಸ್ಥಾನ, ಮರಟಿಕೊಪ್ಪದಲ್ಲಿರುವಂಥ ಶಿವನ ದೇವಸ್ಥಾನ. ಈ ದೇವಸ್ಥಾನ ಸುತ್ತಮುತ್ತಲ ಗ್ರಾಮ ಜನರ ಹಾಗೂ ಈ ಊರಿನ ಅನೇಕ ಭಕ್ತರ ಮನೋಕಾಮನೆಯನ್ನು ಈಡೇರಿಸಿದಂಥ ದೇವಸ್ಥಾನ. ನಂಬಿ ಬಂದ ಭಕ್ತರ ಕೈ ಬಿಡದಂಥ ಈ ದೇವಸ್ಥಾನ ಕಾಲದ ಘಟ್ಟದ ಕಾಲ ಬದಲಾವಣೆಯ ಒಂದು ಹಿಡಿತದಲ್ಲಿ ಜೀರ್ಣ ವ್ಯವಸ್ಥೆಗೆ ಬಂದಿದ್ದು. ಇದನ್ನು ನಾವು ಹೇಳಬೇಕೆಂದರೆ ದೇವಸ್ಥಾನ ಜೀರ್ಣ ವ್ಯವಸ್ಥೆಗೆ ಬಂದಿರಬಹುದು, ಆದರೆ ಶಿವನ ಮೇಲಿರುವ ಭಕ್ತಿ ಜೀರ್ಣ ವ್ಯವಸ್ಥೆಗೆ ಬಂದಿಲ್ಲ ನಮಗೆ. ಯಾಕಂದರೆ ಶಿವನ ಮೇಲೆ ಇರುವ ಭಕ್ತಿ ನಮಗೆ ಯಾವತ್ತೂ ಜೀರ್ಣ ವ್ಯವಸ್ಥೆಗೆ ಬರುವುದಿಲ್ಲ. ಈ ಕಾರಣದಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾದದ್ದು ಒಂದು ಮನೋಕಾಮನೆ ಆಗಿರ್ತದೆ. ಇದನ್ನು ನಾವೆಲ್ಲರೂ ಒಗ್ಗೂಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿ ನಾವೆಲ್ಲರೂ ಪಣ ತೊಟ್ಟಿ ಇನ್ನು ಕೆಲವೇ ದಿನದಲ್ಲಿ ಸೆಪ್ಟೆಂಬರ್ 16 ಈ ಒಂದು ಶುಭ ದಿನದಂದು ಈ ಸ್ಥಳದ ಈ ಹೊಸದಾದ ಭವ್ಯವಾದ ಶಿವನ ಮಂದಿರದ ಶಂಕುಸ್ಥಾಪನೆಯ ಒಂದು ಕಾರ್ಯಕ್ರಮವು ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ಮರಟಿಕೊಪ್ಪ ಶಿರಸಿ ಇವರ ಒಂದು ಮುಂದಾಳತ್ವದಲ್ಲಿ ನಡೆಯಲಿದ್ದು. ಹೊಸ ದೇವಸ್ಥಾನದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಪಣ ತೊಡ್ತಾ ಇದ್ದೇವೆ. ಈ ಮಹತ್ತರ ಕಾರ್ಯಕ್ಕಾಗಿ ತಮ್ಮೆಲ್ಲರ ಆದರೆ 10 ಜನ ಕೈ ಹಿಡಿದ್ರೆ ಅದನ್ನು ನಮ್ಮ ಏನು ಹೇಳ್ತಾರೆ ಅಂದರೆ ಬಲತ್ವ ಅಂತ, ಮತ್ತು ನಮ್ಮಲ್ಲಿರುವ ಒಗ್ಗಟ್ಟೆಂದು ಹಿರಿಯರು ಹೇಳಿದ್ದಾರೆ. ಆ ಒಗ್ಗಟ್ಟನ್ನು ಪ್ರದರ್ಶಿಸಿ ಜೀರ್ಣ ವ್ಯವಸ್ಥೆಯಲ್ಲಿರುವ ದೇವಸ್ಥಾನವನ್ನು ನಾವೆಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡುವ ತಾವೆಲ್ಲ ಭಕ್ತಾದಿಗಳು ಈ ಒಂದು ಮಹತ್ತರ ಕಾರ್ಯಕ್ಕೆ ಕೈ ಜೋಡಿಸಿ, ಹಾಗೆ ಮುಂದಿನ ಪೀಳಿಗೆಗೆ ನಮ್ಮ ಈ ಒಂದು ಭವ್ಯವಾದ ಮಂದಿರವನ್ನು ಮುನ್ನಡೆಸೋಣ. ಹಾಗೆ ಈ ದೇವಸ್ಥಾನದಲ್ಲಿ ಕೆಲವೊಂದು ವಿಚಾರಗಳು, ದೇವಸ್ಥಾನದ ಒಂದು ಕೆಲವು ಅತ್ಯಮೂಲ್ಯವಾದ ವಿಷಯಗಳನ್ನು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ನಾಗರಾಜ್ ಭಟ್ ಕೆರೆಕೈ ಅವರಿಂದ ಕೆಲವೊಂದು ವಿಷಯಗಳನ್ನು ನಾವೀಗ ತಿಳ್ಕೊಳ್ಳೋಣ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮೃತ್ಯುಂಜಯ ಮಹಾದೇವ ತ್ರಾಯ್ ಮಾಂ ಕೃಪಯಾ ಶಿವ. ಜನ್ಮ ಮೃತ್ಯುಜರಾರೋಗೈ ಪೀಡಿತಂ ಕರ್ಮಬಂಧನೈ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮರಾಠಿಕೊಪ್ಪದಲ್ಲಿ ಈ ಭಾಗದಲ್ಲಿರುವಂಥ ಈ ಸಾಂಬ ಸದಾಶಿವನ ಸಾನ್ನಿಧ್ಯ ಹೇಳುವಂಥದ್ದು ಭಾಳ ವಿಶೇಷವಂತ ಸಾನ್ನಿಧ್ಯ. ಯಾಕೆಂತ ಹೇಳಿದ್ರೆ ಈ ಜಗತ್ತಿಗೆ ತಂದೆ ಯಾರು ಅಂತ ಕೇಳಿದರೆ ಸಾಕ್ಷಾತ್ ಪರಮೇಶ್ವರ. ಆ ಪರಮೇಶ್ವರನ ದಿವ್ಯ ಸಾನ್ನಿಧ್ಯ ಎಲ್ಲಿರ್ತಿದೆಯೋ ಅಲ್ಲಿ ಎಲ್ಲವೂ ಸಮೃದ್ಧಿಯಾಗಿರ್ತಿರುವಂಥದ್ದು ಒಂದು ಪ್ರತೀತಿ. ಯಾಕೆಂತ ಕೇಳಿದರೆ ಯಾವುದೇ ಒಂದು ವಿಷಯ ನಾವು ಕೇಳಬೇಕಂತ ಹೇಳಿದ್ರೆ ಸಾಕ್ಷಾತ್ ನಮ್ಮ ಸಾನ್ನಿಧ್ಯಕ್ಕೆ ಬಂದು ಹೇಳ್ಕೊಂಡ್ರೆ ಸಾಕು ನಮಗೆ ಆ ಕೆಲಸ ಆಗ್ತಿದೆ ಅಂತೆ. ಹಾಗೆ ಈ ಸಾನ್ನಿಧ್ಯಲ್ಲೂ ಸಹಿತ ಅದೇ ಥರ. ಹಾಗೆ ಮನುಷ್ಯನ ಜೀವನ ನೋಡ್ಬೇಕಂತ ಹೇಳಿದ್ರೆ ಈ ಮರಾಠಿಕೊಪ್ಪ ಭಾಗದಲ್ಲಿರುವಂಥ ಈ ಸಾಂಬ ಸದಾಶಿವನ ಸಾನ್ನಿಧ್ಯ ನೋಡಿದ್ರೆ ಗೊತ್ತಾಗ್ತಿದೆ. ಪೂರ್ವದಲ್ಲಿ ಈ ಸಾನ್ನಿಧ್ಯ ಅಂತೂ ಬಹಳ ಚಿಕ್ಕದಾಗಿತ್ತು, ಕ್ರಮೇಣವಾಗಿ ಸ್ವಲ್ಪವಾಗಿ ಬೆಳೀತಾ ಬಂತು. ಈಗ ಒಂದು ಹಂತದಲ್ಲಿ ಬೆಳೆದು ನಿಂತಿದೆ. ಆದರೆ ಇಲ್ಲಿ ಭಕ್ತಾದಿಗಳು ಅದೇ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಯಾರೇ ಬಂದು ಏನೇ ಈ ಸಾನ್ನಿಧ್ಯದಲ್ಲಿ ಬಂದು ಹೇಳ್ಕೊಂಡ್ರು ಅಂತಾದ್ರೆ ಅದು ಕೆಲಸ ಆಗ್ತಿದೆ. ಆ ಕೆಲಸಕ್ಕೆ ತಕ್ಕಂತೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಪ್ರತಿ ಸೋಮವಾರ ದಿವಸ ರುದ್ರಾಭಿಷೇಕಗಳು ಅಂತ ಸೇವೆ, ನಿತ್ಯವಾತಾನಿಗೆ ಆರಾಧನೆ, ಕಾರ್ತಿಕ ಮಾಸದಲ್ಲಿ ವಿಶೇಷವಂತ ಕಾರ್ತಿಕ ದೀಪೋತ್ಸವ ಪೂಜೆ, ವರ್ಷದ ಕೊನೆಯಲ್ಲಿರುವಂತಹ ವರ್ಷದ ವಾರ್ಷಿಕೋತ್ಸವ ಪೂಜೆ, ಹಾಗೆ ಅದಲ್ಲದೆ ಇದು ಸಾರ್ವಜನಿಕ ನಡೆಯುವಂಥ ಪೂಜೆಗಳಾದರೆ ನಿತ್ಯವೂ ಸಹಿತ ಈ ಭಕ್ತಾದಿಗಳು ನಡೆಸುವಂಥ ಪೂಜೆ ಅಂತ ಹೇಳಿದ್ರೆ ಮೃತ್ಯುಂಜಯ ಶಾಂತಿ, ನವಗ್ರಹ ಶಾಂತಿ, ಸಂಧಿ ಶಾಂತಿಗಳು, ಹಾಗಾಗಿ ಸಪ್ತಶತಿ ಪಾರಾಯಣ. ನಾವು ಈ ಸಾಂಬ ಸದಾಶಿವನ ಒಂದೇ ಸಾನ್ನಿಧ್ಯ ನೋಡಿದ್ರಾಗಲಿಲ್ಲ, ಇಲ್ಲಿ ಸಾಕ್ಷಾತ್ ಆ ತಾಯಿ ಸ್ವರೂಪಿ ಅಂತ ಚೌಡೇಶ್ವರಿ ಸಹಿತ ಇದ್ದಾಳೆ. ಹಾಗಾಗಿ ಈ ಜಾಗ ಅಂತ ಹೇಳಿದ್ರೆ ಪಾರ್ವತಿ ಪರಮೇಶ್ವರರು ಇವರು ಈರೂರು ಸೇರಿಕೊಂಡಿರುವಂತಹ ಜಾಗ ಅಂತದ್ದು ಈ ಸಾಂಬ ಸದಾಶಿವನ ಸಾನ್ನಿಧ್ಯ. ಅಷ್ಟಲ್ಲದೆ ಅದಕ್ಕೆ ಪೂರ್ವಕವಾಗಿ ಈ ಕ್ಷೇತ್ರಪಾಲ ಅಂತ ನಾಗ, ಈ ನಾಗರ ಪಂಚಮಿ ವಿಶೇಷವಂತ ಒಂದು ದಿವಸ. ಈ ನಾಗರ ಪಂಚಮಿ ದಿವಸ ಬಹಳ ಭಕ್ತಾದಿಗಳು ಬರ್ತಾರೆ. ಅವರವರ ಏನೇನು ಕಾಮನೆ ಹಿಡಿದು ಅವೆಲ್ಲ
ಕನಸುಗಳನ್ನೆಲ್ಲ ಹೇಳ್ಕೊಂಡು ಅದರನ್ನು ಈಡೇರಿಸ್ಕೊಳ್ತಾರೆ. ಆ ಭಗವಂತನ ಅನುಗ್ರಹ ಆಗುವಂಥದ್ದು ಆ ಬಂದಿರುವಂತಹ ಭಕ್ತಾದಿಗಳಿಗೆ ಆಗ್ತಿದೆ. ಅದು ಆಗ್ತಾ ಇದ್ದಂತೆ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಆ ಪ್ರಮಾಣಕ್ಕೆ ಬರ್ತಾ ದಿನೇ ಸಹಿತ ಇದು ಅಭಿವೃದ್ಧಿನೂ ಹೊಂದ್ತಾ ಇದೆ. ಹಾಗಾದರೆ ಆ ಭಕ್ತಾದಿಗಳಿಗೆ ಬರುವಂತಹ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಆ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಗೋಸ್ಕರವಾಗಿ ಈ ದೇವಸ್ಥಾನವನ್ನು ಭವ್ಯವಾಗಿ ಕಟ್ಟಬೇಕು ಅನ್ನುವಂಥದ್ದು ಇಲ್ಲೆಲ್ಲ ಸ್ಥಳೀಯರ ಒಂದು ಆಸೆ. ತಾವೊಂದು ಈ ಭಾಗದಲ್ಲಿ ಒಂದು ಒಳ್ಳೆಯ ದೇವಸ್ಥಾನ ಕಟ್ಟಬೇಕು. ಈ ದೇವಸ್ಥಾನದಲ್ಲಿ ಯಾವುದೇ ಥರದ ಭಕ್ತಾದಿಗಳು ಬಂದು ಸಹಿತ ಅವರ ಎಲ್ಲ ಪೂರೈಕೆಗಳನ್ನ ಅಂದರೆ ಈ ಮೂಲಭೂತ ಸೌಕರ್ಯ ನಡೆಸುವಂಥ ಒಂದು ಜಾಗ ಇದೇ ಸ್ಥಾನದಲ್ಲಿ ಸಿಗಬೇಕು. ಆ ಉದ್ದೇಶ ಇಟ್ಟುಕೊಂಡು ಒಂದು ಭವ್ಯವಾದ ಮಂದಿರನ್ನು ಕಟ್ಟಬೇಕು ಅಲ್ಲಿ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಬಂದಿದ್ರು. ಆದರೆ ಅವನ ಅನುಗ್ರಹ ಬೇಕು. ನಾವು ಏನು ಮಾಡ್ತೀವಿ ಅಂತ ತಿಳಿಸ್ತಾ ಅವನ ಅನುಗ್ರಹ ಇದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಯಾಕೆಂದರೆ ಶಾಸ್ತ್ರ ಹೇಳುವಾಗ ತೇನೆ ವಿನಾ ತೃಣಪಿನ ಚಲಿತಿ ಅಂತ ಹೇಳ್ತಿದೆ. ಆ ಭಗವಂತನ ಅನುಗ್ರಹ ಆಯ್ತು ಅಂತ ಹೇಳಿದ್ರೆ ಎಲ್ಲವೂ ಸಾಧ್ಯ. ಹಾಗಾಗಿ ವಿಶೇಷವಾಗಿ ಈ ವರ್ಷ ಆ ಭಗವಂತನ ಅನುಗ್ರಹವೇನೋ ನಾವು ಒಂದು ಇಲ್ಲಿ ಭವ್ಯವಾದ ಒಂದು ಮಂದಿರವನ್ನು ಕಟ್ಟಬೇಕು. ಆ ಮಂದಿರ ಹೇಗಿರಬೇಕು ಅಂತ ಕೇಳಿದರೆ ನ ಭೂತೋ ನ ಭವಿಷ್ಯತಿ ಅಂತೇಳಿ ಹಿಂದಿಯೂ ಆ ಥರದ ಮಂದಿರವನ್ನು ಕಟ್ಟಿಲ್ಲ, ಮುಂದಿರೋ ಆ ಥರ ಮಂದಿರವನ್ನು ಕಟ್ಟಬಾರ್ದು. ಆ ಥರದಲ್ಲಿ ಈ ಮಂದಿರ ನಿರ್ಮಾಣ ಆಗಬೇಕು ಹೇಳ್ಕೊಂಡು ಇಲ್ಲ ಸ್ಥಳೀಯ ಕಮಿಟಿಗಳು ಭಕ್ತಾದಿಗಳು ಎಲ್ಲ ಸೇರಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ಆ ಭೂಮಿ ಪೂಜೆ ಪ್ರಾರಂಭ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ನಾವು ಶುರು ಮಾಡಬೇಕಂತ ಹೇಳಿದ್ರೆ ಆ ಭೂತ ದೇವತಾಯ ಅನುಗ್ರಹ ಬೇಕು, ಸಾಕ್ಷಾತ್ ನಿರ್ವಿಘ್ನ ಗಣಪತಿ ಅನುಗ್ರಹ ಆಗಬೇಕು. ಅವೆರಡು ಇದ್ದು ಅಂತಾದರೆ ಮುಂದಿನ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಂತೆ. ಹಾಗೆ ಮುಂದೆ ಅನುಗ್ರಹ ಆತನದ್ದು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ಮುಂದಿನ ದಿನಗಳಲ್ಲಿ ಆ ಭೂಮಿ ಪೂಜೆಯನ್ನು ಮಾಡಿ ಈ ಶಿಲಾನ್ಯಾಸವನ್ನು ಮಾಡಿಕೊಂಡು ಇಲ್ಲಿ ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ಶ್ರದ್ಧೆಯಿಂದ ಆ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಆ ಸಾಕ್ಷಾತ್ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೂ ಸಹಿತ ಆದಷ್ಟು ಶೀಘ್ರವಾಗಿ ಆ ಮಂದಿರ ನಿರ್ಮಾಣವಾಗಬೇಕು. ಮಂದಂತ ಏನು ಬರ್ತಾರೋ ಆ ಭಕ್ತಾದಿಗಳಿಗೂ ಸಹಿತ ಆ ಮಂದಿರದಲ್ಲಿ ಆ ಸಾಕ್ಷಾತ್ ಭಗವಂತನ ಅನುಗ್ರಹದಿಂದ ಏನೇನು ಕೇಳ್ಕೊಳ್ತಾರೋ ಅದೆಲ್ಲೂ ನೆರವೇರುವಂತಹ ಅನುಗ್ರಹ ಆಗಬೇಕು ಹೇಳ್ಕೊಂಡು ಇಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ಆ ಮಂದಿರವನ್ನು ಕಟ್ಟಬೇಕು ಸಂಕಲ್ಪ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಮಂದಿರವ ಆಗಬೇಕು. ಆ ಮಂದಿರಕ್ಕೆ ಎಲ್ಲರೂ ಸಹಿತ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಕೇವಲ ಒಬ್ಬ ಮಾತ್ರ ತಾನು ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಅದರ ಜೊತೆಗೆ ನಮಗೆ ಭಗವಂತನ ಅನುಗ್ರಹವೂ ಬೇಕು. ಆ ಅನುಗ್ರಹಿತನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಈ ಮಹಾಗಣಪತಿ ಇರುವಂತಹ ಸಾನ್ನಿಧ್ಯ ಚತುರ್ಥಿಯ ಪರ್ವಕಾಲದಿಂದ ಏನು ಚತುರ್ದಶಿಯವರಿಗೆ ಅವನ ಸಾನ್ನಿಧ್ಯದಲ್ಲಿ ಇರ್ತಿದೆಯೋ ಆವತ್ತಿನ ದಿವಸದಲ್ಲಿ ಆ ಭಾಗದಲ್ಲೇ ನಾವು ಭೂಮಿ ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ. ಯಾಕೆಂದರೆ ಗಣಪತಿಯ ಅನುಗ್ರಹ ನಮಗೆ ಬೇಕು. ಯಾವುದೇ ಕೆಲಸವನ್ನು ನಾವು ಮಾಡಬೇಕಂತ ಹೇಳಿದ್ರೆ ಆ ಸಾಕ್ಷಾತ್ ಪರಶಿವನ ಅತ್ಯಂತ ಪ್ರೀತಿ ಪುತ್ರನಂತಹ ಭಗವಂತನಂತಹ ಶ್ರೀಮಂತ ಮಹಾಗಣಪತಿ ಅನುಗ್ರಹ ಆದರೂ ಮಾತ್ರ ಎಲ್ಲವೂ ಸಾಧ್ಯ. ಹಾಗೆ ಈ ಸ್ಥಾನದಲ್ಲಿ ಆ ಸಾಕ್ಷಾತ್ ಪರಶಿವ, ಚೌಡೇಶ್ವರಿ ಹಾಗೂ ನಾಗರಾಜ ಹಾಗೂ ಆ ಗಣಪತಿಯ ಅನುಗ್ರಹವಾಗಿ ಆದಷ್ಟು ಶೀಘ್ರವಾಗಿ ಇಲ್ಲಿ ಒಂದು ಭವ್ಯವಾದಂಥ ಮಂದಿರ ನಿರ್ಮಾಣವಾಗಿ ಆ ಮಂದಿರದಲ್ಲಿ ಎಲ್ಲರೂ ಸಹಿತ ಆತನ ಪ್ರತಿಷ್ಠಾಪನೆ ಮಾಡಿಕೊಂಡು ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ಕೊಂಡು ಎಲ್ಲ ಭಕ್ತಾದಿಗಳು ಸಹಿತ ನಾನು ಹೇಳ್ಕೊಳ್ತೇನೆ. ಹಾಗೂ ಈತನ ಒಂದು ಪೂಜೆ ಮಾಡುವಂಥ ಭಾಗ್ಯ ನನಗಿದೆ ಅಲ್ವಾ, ಅದನ್ನು ಸಹಿತ ನನ್ನ ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಕೊಂಡು ಸಾಕ್ಷಾತ್ ಅವನ ಆರಾಧನೆ ಮಾಡ್ತೇನೆ. ಇಷ್ಟೇ ಅಲ್ಲ, ಏಕೆಂದರೆ ನಾವು ಈ ಭಾಗದಷ್ಟೇ ಭಕ್ತಾದಿಗಳು ನೋಡ್ತಾ ಇದ್ದೇವೆ. ಆದರೆ ನಾವು ನಿತ್ಯ ಪೂಜೆ ಮುಗಿಸ್ತೇವೆ. ಯಾವುದೋ ಒಂದು ದೂರದ ಪ್ರದೇಶಗಳಿಂದ ಸಹಿತ ಭಕ್ತಾದಿಗಳು ಬರ್ತಾರೆ. ಅವರು ಬಂದುಕೊಂಡು ಸೇವೆಯನ್ನು ಅರ್ಪಣೆ ಮಾಡ್ತಾರೆ. ಹಾಗೆ ಮತ್ತೊಂದು ಸ್ವಲ್ಪ ಸ್ಥಳ ಬಂದು ನಾವು ಏನು ಹೇಳ್ಕೊಂಡು ಹೋಗಿದ್ದೀವೋ ಆ ಸೇವೆಯಲ್ಲಿ ನೆರವೇರಿದೆ ಅಂತೇಳಿ ಆ ಸಾಕ್ಷಾತ್ ಭಗವಂತನಿಗೆ ತಾವು ಪುನಃ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾರೆ. ಆ ಥರದಲ್ಲಿ ಅದು ಬೆಳೀತಾ ಇದೆ. ಹಾಗಾಗಿ ಇನ್ನೂ ಸಹಿತ ಇನ್ನೂ ಉತ್ತಮವಾಗಿ ಬೆಳಿಬೇಕು. ಆ ಬೆಳೆಯುವಂಥ ಜಾಗತಕ್ಕಂಥ ಮೂಲಸೌಕರ್ಯ ಮಾಡಲಿಕ್ಕೆ ನಮಗೆ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿಗೆ ಎಲ್ಲ ಭಕ್ತಾದಿಗಳು ಕೈ ಜೋಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಮಹತ್ತರ ಕಾರ್ಯ ಇಂದಿನ ಯುವ ಪೀಳಿಗೆ ಅಲ್ಲ, ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿ ಇರುತ್ತೆ. ಈ ಮಹತ್ತರದ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಯಾಕಂದರೆ ಇಂದು ಈ ಬೃಹತ್ತಾದ ಒಂದು ಶಿವನ ದೇವಸ್ಥಾನ ಮುಂದಿನ ಪೀಳಿಗೆಗೆ ನಾವು ಇಡುವಂಥ ಈ ನಮ್ಮ ಧರ್ಮದ ಹಾಗೂ ನಮ್ಮ ಈ ಸಂಸ್ಕೃತಿಯ ಒಂದು ಕೊಡುಗೆಯಾಗಿರ್ತದೆ. ಬನ್ನಿ ಎಲ್ಲರೂ ಸೇರಿ ಈ ಒಂದು ಮಹತ್ತರ ಕಾರ್ಯದಲ್ಲಿ ಕೈ ಜೋಡಿಸಿ ಈ ಭವ್ಯವಾದ ಶಿವನ ದೇವಸ್ಥಾನ ನಿರ್ಮಾಣಕ್ಕೆ ತಮ್ಮಲ್ಲೇ ಆಗುವಂಥ ಸಹಾಯ ಹಾಗೂ ಸಹಕಾರವನ್ನು ಮುಂದೆ ಬಂದು ನೀಡೋಣ.